ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ವಿಶ್ವವಿಖ್ಯಾತ ದಸರಾಗೆ ಚಾಲನೆ ಸಿಗ್ತಾ ಇದೆ. ವಿದ್ಯುಕ್ತವಾದಂಥ ಚಾಲನೆ ಇನ್ನೇನು ಆರಂಭ ಆಗಬೇಕಷ್ಟೆ. ಈ ಬಾರಿಯ ದಸರಾ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ. ಕಾರಣ ಇಷ್ಟೇ, ಇಷ್ಟು ದಿನ ಮಹಾರಾಜರಾಗಿ ಈ ಒಂದು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಂಥ ಮಹಾರಾಜರಾಗಿರುವಂಥ ಯದುವೀರ್ ಒಡೆಯರವರು ಈ ಬಾರಿಯ ದಸರಾ ಉತ್ಸವದಲ್ಲಿ ಒಬ್ಬ ಸಂಸದರಾಗಿಯೂ ಕೂಡ ಇದ್ದಾರೆ. ಇವತ್ತು ನಮ್ಮೊಂದಿಗೆ ಈ ಬಾರಿಯ ದಸರಾ ಹಬ್ಬದ ವಿಶೇಷತೆಗಳ ಬಗ್ಗೆ ಮಾತಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಮಹಾರಾಜರು ಹಾಗೆ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ಆರಂಭದಲ್ಲೇ ಹೇಳಿದೆ, ಈ ಬಾರಿ ಬಹಳ ವಿಶೇಷ ಅಂತ. ಮಹಾರಾಜರು ಅಂತಲ್ಲ, ಏನು ಪಾರಂಪರೆಯ ಕಸ್ಟೋಡಿಯನ್ ಆಗಿ, ರಾಜವಂಶಸ್ಥರ ಕುಡಿಯಾಗಿ ಆ ಒಂದು ಏನು ಪಾರಂಪರೆ ಇದೆ, ಪಾರಂಪರೆಯಂತೆ ಏನು ಪದ್ಧತಿಗಳಿದ್ದಾವೆ, ಆಚರಣೆಗಳಿದ್ದಾವೆ, ಅದು ಪಾಲ್ಗೊಳ್ತಾ ಇದೆ, ಕೆಲಸವನ್ನು ಮಾಡ್ತಾ ಇದೆ. ಈ ವರ್ಷ ಹೌದು ಸಂಸದರಾಗಿರೋ ಕಾರಣಕ್ಕಾಗಿ ಬಹುಶಃ ಆಚೆಯಿಂದ ನೋಡುವಾಗ ಅದು ಕೆಲವು ಕುತೂಹಲಗಳಿರ್ಬೋದು, ಏನಾದರೂ ಬದಲಾವಣೆ ಇದೆಯೋ ಇಲ್ವೋ ಅಂತ. ಆದರೆ ಏನು ಬದಲಾವಣೆ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಇದು ಏನು ಪದ್ಧತಿ ಇದೆ, ಪಾರಂಪರೆ ಇದೆ, ಅದು ಕಲ್ಲಲ್ಲಿ ಕೆತ್ತಿರುವಂಥದ್ದು. ಏನು ಬದಲಾವಣೆ ಇರೋಕ್ಕಿಲ್ಲ. ಅದು ನಾವು ಏನಿದೆ ಹಿಂದೆ ಏನು 10 ವರ್ಷ, ಇದು 10ನೇ ವರ್ಷ ನಂದು ಮಾಡ್ತಾ ಇರೋದು ದಸರಾ. ಸೊ ಏನು 9 ವರ್ಷ ಹಿಂದೆ ಏನು ಕಳೆದ 9 ವರ್ಷದಲ್ಲಿ ಏನೇನು ಕೆಲಸ, ಯಾವ ರೀತಿ ಆ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅದೇ ರೀತಿ ಅನುಸರಿಸ್ತೀನಿ. ಸಂಸದರ ಏನು ಕೆಲಸ ಇದೆ ಇತ್ಯಾದಿ ಇತ್ಯಾದಿ ಅದು ಪ್ಯಾರಲಲ್ ಆಗಿ ನಡೆಯುತ್ತೆ. ಒಬ್ಬ ಜನಪ್ರತಿನಿಧಿ ಈಗ ಅದೇ ರೀತಿಯಾಗಿ ರಾಜವಂಶಸ್ಥರ ಕುಡಿ ಮಹಾರಾಜರು ಕೂಡ ಹೌದು. 10 ವರ್ಷಗಳ ಹಿಂದೆ ಮೊದಲ ಬಾರಿ ನೀವು ದರ್ಬಾರನ್ನು ನಡೆಸಿದಂಥ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ವರದಿಯನ್ನು ಕೂಡ ಮಾಡಿದ್ದೆ. ನಿಮ್ಮನ್ನ ಮಾತಾಡ್ಸೋದು ತುಂಬ ಪ್ರಯತ್ನ ಪಟ್ಟಿದ್ದೆ, ಆದರೆ ಮಾತಾಡಿಲ್ಲ. ನೀವು ಎಲ್ಲ ಮುಗಿದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ಈ ಬಾರಿಯೂ ಕೂಡ, ಕಳೆದ ವರ್ಷವೂ ಕೂಡ ನಿಮ್ಮನ್ನ ಮಾತಾಡ್ಸಿದ್ದೆ ಇದೇ ಸಂದರ್ಭದಲ್ಲಿ. ಈ ಬಾರಿ ಕೂಡ ಮಾತಾಡಿಸ್ತಾ ಇದ್ದೀನಿ. ಇದು ನನ್ನ ಪುಣ್ಯ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕೆ ಅಂತ ಈಗ ಇರುವಂಥ ಪ್ರಶ್ನೆ ಅಂತಂದರೆ, ಈ ಕಳೆದ 10 ವರ್ಷದಲ್ಲಿ ಸರಳ ದಸರಾವನ್ನು ಕೂಡ ಗಮನಿಸಿದ್ರಿ. ಕೋವಿಡ್ ಸಂದರ್ಭದಲ್ಲಿ ದಸರಾ ನಡೆದೇ ಇರುವಂಥ ಕೇವಲ ಅರಮನೆಗೆ ಸೀಮಿತವಾದಂಥ ದಸರಾವನ್ನು ಕೂಡ ಗಮನಿಸಿದ್ರಿ. ವಿಜೃಂಭಣೆಯಿಂದ ನಡೆದಂಥ ದಸರಾವನ್ನು ಕೂಡ ನೀವು ಗಮನಿಸಿದ್ರಿ. ಈ ಬಾರಿ ಸಂಸದರಾಗಿ ದಸರಾವನ್ನ ಹೇಗೆ ನೋಡ್ತೀರಿ? ಪಾರಂಪರಿಕವಾಗಿ ಅದು ನಡ್ಕೊಂಡ್ ಬಂದಿರುವಂಥ ಸಂಸ್ಕೃತಿ ಅದೆಲ್ಲವೂ ಕೂಡ ನಡೆಯುತ್ತೆ. ಈ 9 ದಿನಗಳ ಕಾಲ ನಡೆಯುತ್ತೆ. ಆದರೆ ಸಂಸದರಾಗಿ ಈ ಬಾರಿ ದಸರಾವನ್ನು ಹೇಗೆ ನೋಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ನಂದು ಅದರಲ್ಲಿ ನಾವು ಬದಲಾವಣೆ ಇಲ್ಲಕ್ಕಿಲ್ಲ. ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂದರೆ, ಅದು ಅರಮನೆಯ ಒಂದು ಆಚರಣೆ, ನಮ್ಮ ವೈಯಕ್ತಿಕವಾದ ಮನೆಯ ಒಂದು ಆಚರಣೆ. ಅದು ನಾವು ಅದೇನು ಪ್ರಕ್ರಿಯೆ ಇದೆ, ಪದ್ಧತಿ ಇದೆ, ಅದೇ ಅಂತ ನಾವು ಅನುಸರಿಸ್ತೀವಿ. ಅದರಲ್ಲಿ ಏನು ಬದಲಾವಣೆ ಇರೋಕ್ಕಿಲ್ಲ. ಮತ್ತು ಏನು ಸಂಸದರ ಕೆಲಸ ಇದೆ ಅದು ಏನು ನಡೀತಾ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಅದು ಎರಡೂ ಸಹ ನಾವು ಜೊತೆಗೆ ಮಾಡ್ತಾ ಇರ್ತೀವಿ. ಏನು ವಿಶೇಷವಾಗಿ ಏನು ಈ ಸತಿ ಏನು ವ್ಯತ್ಯಾಸಗಳು ಇರಲ್ಲ. ವ್ಯತ್ಯಾಸಗಳು ಅದೇ ರೀತಿಯಾದಂಥ ದರ್ಬಾರ್ ನಡೆಯುತ್ತೆ. ಏನು ಬದಲಾವಣೆಗಳು ಇರೋಕ್ಕಿಲ್ಲ. ಧರ್ಮದಲ್ಲಿ ಏನಿದೆ ಅದು ಕಲ್ಲಲ್ಲಿ ಕೆತ್ತಿರುವಂಥದ್ದು. ಈಗ ನೋಡಿ, ಒಂದು ಕಳೆದ ವರ್ಷವೂ ಕೂಡ ನೀವು ಪುಷ್ಪಾರ್ಚನೆ ಸಂದರ್ಭದಲ್ಲಿ ಭಾಗಿಯಾಗಿದ್ರಿ. ಯಾಕಂದ್ರೆ ರಾಜವಂಶಸ್ಥರ ಕುಡಿಯಾಗಿ ಒಬ್ರು ಇರಲೇಬೇಕು, ಹಾಗಾಗಿ ಇರ್ತಿದ್ರಿ. ಈ ಬಾರಿ ಕೂಡ ಪುಷ್ಪಾರ್ಚನೆ ಸಂದರ್ಭದಲ್ಲಿ ಅಂದರೆ ಜಂಬೂಸವರಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಇರ್ತಾರ ಯದುವೀರ್ ಒಡೆಯರವರು? ಅವ್ರಿಗೆ ಆಹ್ವಾನ ಬಂದಿದ್ಯಾ? ಸಾಮಾನ್ಯವಾಗಿ ನಾನು ಕಳೆದ 9 ವರ್ಷದಲ್ಲೂ ಅದೇ ಒಂದು ನಮ್ಮ ಪೂಜೆಗಳೆಲ್ಲ ಮುಗ್ದಿದ್ರೆ ನಾನು ಯಾವತ್ತೂ ಪಾಲ್ಗೊಳ್ತಾ ಇದ್ದೆ. ಅದಕ್ಕಂದರೆ ನಮ್ಮ ಮೈಸೂರಿನ ಜನರು ಯಾವಾಗಲೂ ಒಂದು ಆಸೆ, ಅವರ ಆಕಾಂಕ್ಷೆ, ನಾವು ಸಹ ಅಲ್ಲಿ ಉಪಸ್ಥಿತರಿರಬೇಕು ಅಂತ. ಅದೇ ರೀತಿ ನಾನು ಪಾಲ್ಗೊಳ್ತಾ ಇದ್ದೆ. ಸೊ ಈ ಸತಿನೂ ನಮ್ಮ ಪೂಜೆಗಳೆಲ್ಲ ಮುಗ್ದಿದ್ರೆ, ಏನು ಆಹ್ವಾನ ಬಂದಿದ್ದರೆ ನಾವು ಹೋಗ್ತೀವಿ. ಅಂದರೆ ಆಹ್ವಾನ ಬಂದಿಲ್ವಾ ಅಥವಾ ಇನ್ನೂ ಬರಬೇಕಷ್ಟೇ? ನಾನು ಬಹುಶಃ ಇನ್ನೂ ಬರಬೇಕು ಅಥವಾ ಏನೋ, ಅಥವಾ ನಮ್ಮ ತಾಯಿ ಕೊಟ್ಟಿರ್ತಾರೆ, ತಾಯಿ ಕೊಟ್ಟಿದ್ರೆ ನಮಗೆ ಕೊಡೋಂಗೆ. ಸೊ ಅದು ಆಹ್ವಾನ ಬಂದಿದೆ ಅಂತ ಹೇಳ್ಬೋದು. ಸೊ ನಾವು ಅದು ಫ್ರೀ ಆಗಿದ್ದರೆ ನಾವು ಬಂದೇ ಬರ್ತೀವಿ. ಅಕಸ್ಮಾತ್ ಏನಾದರೂ ಇನ್ನೂ ಪೂಜೆಗಳು ಮಿಕ್ಕಿದ್ರೆ, ಅಥವಾ ನಮ್ಮ ತಾಯಿಯ ಒಂದು ಏನು ಇದು ಒಳಗೆ ಬರ್ತಾಳಲ್ಲ, ಕನ್ನಡಿ ತೊಟ್ಟಿ ಒಳಗಡೆ ಬರ್ತಾಳಲ್ಲ, ಅದು ಇನ್ನೂ ಹೋಗಿದ ನಂತರನೇ ನಾವು ಆಚೆ ಬರೋದು ಸಾಮಾನ್ಯವಾಗಿ. ಸೊ ಅದೆಲ್ಲ ಅಲ್ಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿನೇ ಸಹ ಬರ್ತಾಳೆ ಒಳಗಡೆ, ಅರಮನೆ ಒಳಗಡೆ ಚಾಮುಂಡಿ ತೊಟ್ಟಿಯಿಂದ. ಸೊ ಅದೆಲ್ಲ ಮುಗ್ದಿದ್ರೆ ನಾವು ಬರ್ತೀವಿ, ಏನು ಸಮಸ್ಯೆ. ಇಷ್ಟು ದಸರಾಗಳನ್ನು ಗಮನಿಸ್ತಾ ಬಂದಿದ್ರಿ. ಅವತ್ತಿನ ಒಂದು ದಸರಾವನ್ನು ನಾನು ಮರೀದಕ್ಕೆ ಆಗೋದೇ ಇಲ್ಲ, ನೆನಪಾಗಿ ಇಟ್ಕೊಳ್ತೀನಿ ಅಂತ ಬಂದಾಗ ಯಾವ ವರ್ಷದ ದಸರಾವನ್ನು ನೀವು ಇವತ್ತು ನೆನಪಿಸ್ಕೊಳ್ತೀರಿ? ಮೊದಲನೇ ದಸರಾ ಯಾವಾಗಲೂ ವಿಶೇಷವಾದದ್ದು. ಯಾಕಂದರೆ ಇನ್ನೂ ನಮಗೆ ಮೊದಲನೇ ಒಂದು ಅವಕಾಶ, ಮೊದಲನೇ ಅನುಭವ. ಅದಕ್ಕಾಗಿ ಅದು ಯಾವತ್ತೂ ವಿಶೇಷವಾದ ಸ್ಥಾನ. ಇನ್ನೂ ಏನು ಅಭ್ಯಾಸ ಆಗಿರಲಿಲ್ಲ, ರೂಢಿ ಆಗಿರಲಿಲ್ಲ, ಎಲ್ಲ ಹೊಸದು. ಸೊ ಅದಕ್ಕಾಗಿ ಅದು
ಸರಿಯಾಗಿ ಮಾಡುವಂಥದ್ದು ಭಾಳಷ್ಟು ಜನರಲ್ಲಿ ನಿರೀಕ್ಷೆ ಇತ್ತು, ಹೇಗೆ ಮಾಡ್ತಾರೋ ಇಲ್ವೋ ಅಂತ. ಆದರೆ ಎಲ್ಲ ಆವಾಗ ನಮ್ಮ ತಾಯ ಒಂದು ಮಾರ್ಗದರ್ಶನ, ಸಲಹೆ ಎಲ್ಲ ಅವರ ಒಂದು ಆಶೀರ್ವಾದದಿಂದ ಎಲ್ಲ ಯಶಸ್ವಿಯಾಗಿ ಆಯಿತು. ಸೊ ಅದು ಯಾವಾಗ ಒಂದು ವಿಶೇಷವಾದ ಸ್ಥಾನ. ಆದರೆ ಆ ಥರ ಏನಿಲ್ಲ. 2ನೇ ದಸರಾನು ಸಹ ಅವಾಗ ಮದುವೆ ಆಗಿದ್ದು, ಸೊ ದಂಪತಿಯಾಗಿ ಆಚರಣೆ ಮಾಡುವಂಥದ್ದು ಅವಕಾಶ ಭಾಳ ವಿಶೇಷವಾದದ್ದು. ನಂತರ ನಮ್ಮ ಮಗನೂ ಕೂಡ ಅಂದರೆ 2 ವರ್ಷ ಮುಂದೆ 2018 ಅವನು ಪಾಲ್ಗೊಳ್ಳುವಂಥದ್ದು ಅವಕಾಶ ಇತ್ತು. ಸೊ ಈ ಥರ ಭಾಳ ವಿಶೇಷವಾದಂಥ ಹೇಳ್ಬೋದು. ಅಂದರೆ ಎಲ್ಲಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಅಂದರೆ ಮೇ ಬಿ ನನ್ನ ಮೊದಲನೇ ದಸರಾನೇ. ಅಂದರೆ 10 ವರ್ಷಗಳ ಹಿಂದಿನ ದಸರಾ 2015 ಮಾಡಿದ್ದು ದಸರಾ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಯದುವೀರ್ ಒಡೆಯರ್ ಅವರು? ಆವಾಗ ಒಂದು ಸ್ವಲ್ಪ ಸಿದ್ಧತೆಗಳು ಅಂದರೆ ನನಗೆ ಅದು ಹೊಸ ಅನುಭವ ಆಗಿರೋ ಕಾರಣಕ್ಕಾಗಿ ನನಗೆ ಸಿದ್ಧ ಮಾಡುವಂಥದ್ದು ಕೆಲವು ಪದ್ಧತಿಗಳು ಎಲ್ಲನೂ ತಿಳ್ಕೊಡ್ಬೇಕಾಗಿತ್ತು. ಮತ್ತು ದಸರಾ ಏನು ದರ್ಬಾರಕ್ಕೆ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ನಾವು ಯಾವ ರೀತಿ ಬರಬೇಕು ಹೋಗಬೇಕು, ಇದೆಲ್ಲನೂ ಇತ್ಯಾದಿ ಅದರದ್ದು ಪ್ರಿಪ್ರೇಷನ್ ಆಗ್ತಾಯಿತ್ತು. ನಮ್ಮದೇ ರೆಪ್ಲಿಕಾ ಇದೆ, ಒಂದು ಮರದ ರೆಪ್ಲಿಕಾ ಸಿಂಹಾಸನದ್ದು. ಅದ್ರ ಮೇಲೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡುವಂಥದ್ದು ಎಲ್ಲ ಇತ್ತು. ನಮ್ಮ ತಾಯಿಯವರೇ ತರಬೇತಿ ಎಲ್ಲ ಮಾಡಿಕೊಟ್ರು. ಭಯ ಆಗಿತ್ತಾ ಫಸ್ಟ್ ಟೈಮ್? ಭಯ ಅಂತ ಏನಿಲ್ಲ, ಸ್ವಲ್ಪ ನರ್ವಸ್ನೆಸ್ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ಲ ಹೊಸ ಉಪಕ್ರಮಗಳಲ್ಲೂ ಸಹ ಏನೇ ಇರಲಿ ನಾವು ನರ್ವಸ್ನೆಸ್ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ಮಾಡುವಾಗೆಲ್ಲ ಅದು ಹೋಗುತ್ತೆ. ಮತ್ತು ನಮ್ಮ ತಾಯಿಯವರಿದ್ದರು ಸುತ್ತ, ಏನು ಧರ್ಮಾಧಿಕಾರಿ ಪುರೋಹಿತರು ಎಲ್ಲರೂ ಅವರ ಒಂದು ಬೆಂಬಲನೂ ಕೂಡ ಇತ್ತು. ಇಡೀ ರಾಜವಂಶಸ್ಥರ ಮನೆತನ ಅವರ ಅನುಭವನೂ ಸಹ ಇತ್ತು. ಸೊ ಅದೆಲ್ಲನೂ ಇರುವಾಗ ಇಂಥದ್ದೆಲ್ಲ ಏನು ನಮಗೇನು ಕೂಡ ಏನು ಸವಾಲಾಗಿ ಅನಿಸ್ಲಿಲ್ಲ. ನೀವು 10 ವರ್ಷದ ಹಿಂದೆ ನೀವು ದರ್ಬಾರನ್ನು ನಡೆಸಿದಂಥ ಸಂದರ್ಭದಲ್ಲಿ ದಸರಾದ ಜಂಬೂ ಸವಾರಿಯನ್ನು ಗಮನಿಸಿದಾಗ ಅರ್ಜುನ್ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಅಂಬಾರಿ. ಕೆಲವು ಸಮಯ ಅರ್ಜುನನ್ನೇ ಸಾಮಾನ್ಯವಾಗಿ. ಇವತ್ತು ಅರ್ಜುನ್ ಇಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತೀವಿ. ಅದು ಯಾವತ್ತು ಪ್ರತಿಯೊಬ್ಬರು ಮೈಸೂರು ಸಹ ಅದು ನಮಗೆ ಅರ್ಜುನ ಅಂದರೆ ಅದೇ ಒಂದು ಭಾವನೆ. ಅಂಥ ಒಂದು ಆಪರೇಷನಲ್ಲಿ ಹಾಗೆ ದಟ್ ಈ ಪಾಸ್ಟ್ ಅವೇಸ್ ಅದು ಎಲ್ಲರಿಗೂ ದುಃಖ ತರುವಂಥದ್ದು. ಆದರೆ ಇದು ಏನೇ ಇರಲಿ, ಇಂಥ ಘಟನೆಗಳು ನಾವು ಅರ್ಜುನಂಗೆ ಒಂದು ಮರ್ಯಾದೆ ಕೊಡಬೇಕಂದ್ರೆ, ಅರ್ಜುನಂಗೆ ಒಂದು ಗೌರವ ಕೊಡಬೇಕಂದ್ರೆ ನಾವು ಎಲ್ಲ ಪ್ರತಿಯೊಂದು ವರ್ಷವೂ ಕೂಡ ದಸರಾ ಆಚರಣೆ ಸಮಯದಲ್ಲಿ ಅವನು ನೆನಪು ಮಾಡ್ತಾ ಒಳ್ಳೆ ಆಚರಣೆ ನಡೆಸಿದರೆ ಅದೇ ಒಂದು ದೊಡ್ಡ ಗೌರವ ಕೊಡೋದು. ಹೋಗಿದ್ದೆ ಸಕಲೇಶ್ಪುರ್ಗೆ ಹೋಗಿ ಅಲ್ಲಿ ಕೂಡ ನಾನು ದಂಪತಿ ಸಮೇತ ಹೋಗಿ ನಮ್ಮದು ಕೂಡ ಒಂದು ಚಿಕ್ಕ ಗೌರವ ಕೊಟ್ಟು ಬಂದಿದೆ. ಪ್ರತಿ ಬಾರಿಯೂ ಕೂಡ ದಸರಾ ಸಂದರ್ಭದಲ್ಲಿ ಮಾವುತರು ಬಂತಾರೆ. ಅವ್ರಿಗೊಂದು ರೀತಿಯಲ್ಲಿ ವಿಶೇಷವಾಗಿ ಅವ್ರಿಗೆ ಗೌರವಗಳನ್ನು ಕೊಡುವಂಥ ಕೆಲಸಗಳಾಗುತ್ತೆ. ಅವ್ರಿಗೆ ಊಟ ಉಪಚಾರಗಳನ್ನು, ಒಂದು ರೀತಿಯಲ್ಲಿ ಅತಿಥಿಗಳ ಸತ್ಕಾರ ಆಗುವಂಥ ಕೆಲಸ. ಈ ಬಾರಿ ರಾಜ ಮನೆತನದಿಂದ ಮಾವುತರಿಗೆ ಏನಾದರೂ ವಿಶೇಷವಾಗಿ ಆ ರೀತಿಯಾದಂಥ ಪ್ರತಿ ವರ್ಷವೂ ಮಾಡುತ್ತಾ ಬಂದಿದ್ದೀವಿ. ನಮ್ಮ ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಆದರೆ ನನಗೇನು ವ್ಯತ್ಯಾಸ ಇಲ್ಲ ನೋಡಿ. ಅವರು ಮಾವುತರು ಅವಡಿ ಬಂದಾಗ ಇಡೀ ಮೈಸೂರು ಅವ್ರನ್ನ ಗೌರವಿಸ್ತಾರೆ. ಆ ಸಮುದಾಯ ಬಂದಾಗ ಇಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪಾತ್ರ ಭಾಳ ದೊಡ್ಡದು. ದಸರಾದಲ್ಲಿ ಇಡೀ ಆನೆಗಳೇ ಕೇಂದ್ರವು. ತಾಯಿ ಚಾಮುಂಡೇಶ್ವರಿ ಜೊತೆಗೆ ಆನೆಗಳೇ ಕೇಂದ್ರವು. ಪ್ರತಿದಿನ ಅವರು ಆನೆಗಳು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದ ಕ್ಷಣವೇ ದಸರಾ ವಾತಾವರಣ ಸೃಷ್ಟಿಯಾಗೋದು ಮೈಸೂರಲ್ಲಿ. ಸೊ ನಾವು ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ದಸರಾ ಆನೆಗಳು ಏನು ಪ್ರೊಸೆಷನ್ ಪ್ರಾಕ್ಟೀಸ್ ಮಾಡುವಂಥದ್ದು, ಟೋರ್ ಪ್ಲ್ಯಾನು ಎಲ್ಲ ಮಾಡ್ತಾರೆ. ಅದೆಲ್ಲನೂ ಕೂಡ ಆನಂದದಿಂದ ವೀಕ್ಷಿಸ್ತೀವಿ. ಸೊ ಅದಕ್ಕಾಗಿ ಯಾವತ್ತೂ ಅದು ಒಂದು ಗೌರವ ಸ್ಥಾನ ಇದೆ ಮಾವುತರಿಗೆ. ಅವರೇ ನಡೆಸ್ಕೊಂಡು ಅವರ ಒಂದು ಎಲ್ಲ ಕೆಲಸದೊಂದಿಗೆ ಇದೆಲ್ಲ ಯಶಸ್ವಿ ಆಗೋದು. ಸೊ ಯಾವತ್ತೂ ಗೌರವ ಕೊಡ್ತೀವಿ. ಮತ್ತು ಅನೇಕ ಚಟುವಟಿಕೆಗಳು ಸಹ ನಾವು ಏರ್ಪಡಿಸ್ತೀವಿ. ಯಾಕಂದರೆ ಅವರು ಕಾಡು ಬಿಟ್ಟು, ಅವ್ರ ಮನೆ ಬಿಟ್ಟು ಇಲ್ಲಿ ಸುಮಾರು 1.5 ತಿಂಗಳು ಬಂದಿರ್ತಾರೆ ಇಲ್ಲಿ ನಮ್ಮ ದಸರಕ್ಕಾಗಿ. ಸೊ ಅದಕ್ಕಾಗಿ ನಾವು ಯಾವತ್ತೂ ಅವರಿಗೆಲ್ಲ ಗೌರವವನ್ನು ಕೊಡಬೇಕಾಗಿದೆ, ಚಟುವಟಿಕೆಗಳು ಏರ್ಪಡಿಸಬೇಕಾಗಿದೆ, ಮತ್ತು ಕೆಲವು ಒಳ್ಳೆಯ ಕಾರ್ಯಕ್ರಮಗಳು ಕೂಡ ಮಾಡ್ತೀವಿ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಈ ಆನೆಗಳ ಅಂದರೆ ಕೋಪಗೊಂಡು ಓಡೋಗಿದ್ದು. ಆ ಸಂದರ್ಭದಲ್ಲಿ ನೀವು ಇಲ್ಲೇ ಇದ್ರೆ ಏನಾಯಿತು ಅಂತ? ನಾನು ಇಲ್ಲೇ ಇದ್ದರೆ ನಾನು ಮೈಸೂರಲ್ಲೇ ಇರೋದು. ನಾನು ಮೈಸೂರಿನವನು ಆಗಿರೋದು ಕಾರಣಕ್ಕಾಗಿ ನಾನು ಮೈಸೂರಲ್ಲೇ ಸಾಮಾನ್ಯವಾಗಿ ಇರೋದು. ಬಹುಶಃ ನಾನು ಆವತ್ತು ಎಲ್ಲೋ ಹುಣಸೂರು ಅಥವಾ ಪಿರಿಯಾಪಟ್ಟಣದಲ್ಲಿದ್ದೆ. ಆದರೆ ಅದು ಗೊತ್ತಾಯಿತು ಇಂಥ ಒಂದು ಘಟನೆ ನಡೆದಿದೆ. ಮಾವುತರು ಅದನ್ನ ನೋಡಿಕೊಂಡ್ರು. ಏನು ಅಷ್ಟು ಜಾಸ್ತಿ ಆ ಟೈಮಲ್ಲಿ ಮಾವುತರು ಇಲ್ಲ ಅಂದಿದ್ರೆ ಇಂಥ ದೊಡ್ಡ ಘಟನೆ ಆಗ್ಬಿಡೋದು ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಅದಕ್ಕಾಗಿ ಅವರು ಇದ್ದರೆ, ಮಾವುತರು ಇರೋ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಿದೆ ಇಂಥ ಸಮಸ್ಯೆಗಳು ಬಂದಾಗ ಅಥವಾ ಇಂಥ ಆನೆಗಳ ಮೊದಲು ಸಂಘರ್ಷ ಸೃಷ್ಟಿಯಾಗುವಂಥದ್ದು, ಜಗಳ ಆಡುವಂಥದ್ದು, ಅದು
ಕಾಡಲ್ಲಿ ಸಹಜ ಅದು ಆಗ್ತಾ ಇರುತ್ತೆ, ಯಾಕಂದರೆ ದೊಡ್ಡ ಆನೆ ಇರುವಾಗ ಇನ್ನೊಂದು ಗಂಡ ಆನೆ ಇರುವಾಗ ಅದೆಲ್ಲ ಸಹಜ ಅದು. ಸೊ ಅದು ಅವರು ನೋಡಿಕೊಂಡ್ರು, ದೇವರ ತಾಯಿ ಆಶೀರ್ವಾದ ಏನು ಅಪಘಾತ ಆಗಲಿಲ್ಲ, ಅದು ಅಲ್ಲಿಗೆ ಸಾಲ್ವ್ ಆಯ್ತು ಅಷ್ಟೆ. ಈಗ ಒಂದು ವಿಚಾರ ಮೊನ್ನೆ ನಾನು ಗಮನಿಸ್ತಾ ಇದ್ದೆ, ಒಂದು ಈ ಮಹರ್ಷಿ ದಸರಾ ಆಚರಣಾ ಸಮಿತಿ ಇದೆಯಲ್ಲ, ದಸರಾನೇ ನಿಲ್ಲಿಸಬೇಕು ಅಂತ ಅವರು ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ. ಆ ದಸರಾ ಬರೆದು ಮಹಿಷಾ ದಸರಾ ಆಗಬೇಕು, ಮಹಿಷಾ ದಸರಾ ಆಚರಣೆ ಆಗಬೇಕು. ನಾನು ಈ ಮಹಿಷಾ ದಸರಾದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾರದೇ ಭಾವನೆಗೆ ಧಕ್ಕೆ ಕೊಡ್ದೇನೆ ನೀವು ಕೆಲಸ ಮಾಡ್ಕೊಳ್ಳಿ ಅಂತ. ನೋಡಿ, ನಮಗೆ ಎಷ್ಟೋ ನಂಬಿಕೆಗಳು ನಾವು ವಿರುದ್ಧವಾಗಿರ್ತೀವಿ, ಆದರೆ ಒಂದು ಸಂವಿಧಾನದ ದೃಷ್ಟಿಯಿಂದ ಎಲ್ಲರೂ ತಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಸರ್ಕಾರದ ಅನುಮತಿ ಇದ್ದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಆಚರಣೆ ಮಾಡ್ಕೋಬೋದು. ಆದರೆ ಧಾರ್ಮಿಕ ಸ್ಥಳದಲ್ಲಿ ಇಡೀ ರಾಷ್ಟ್ರದ ನಂಬಿಕೆ ಈ ಸನಾತನದ ಮೇಲೆ, ತಾಯಿ ಚಾಮುಂಡೇಶ್ವರಿ ಮೇಲೆ ಇದೆ. ಆವಾಗ ನೀವು ಅದಕ್ಕೆ ಧಕ್ಕೆ ಕೊಡ್ದೇನೆ ನೀವು ಕೆಲಸ ಮಾಡಬೇಕಾಗಿದೆ. ಸುಮ್ಮನೆ ಸಮಾಜವನ್ನು ವಿಭಜನೆ ಮಾಡುವಂಥ ದೃಷ್ಟಿಯಿಂದ ಇಂಥ ಘೋಷಣೆಗಳು ಮಾಡಿದ್ರೆ 100ಕ್ಕೆ 100 ನಾವು ಅದಕ್ಕೆ ವಿರುದ್ಧವಾಗಿರ್ತೀವಿ ಮತ್ತು ಅದಕ್ಕೆ ಸೂಕ್ತವಾದ ಕ್ರಮನೂ ಕೂಡ ತಗೋತೀವಿ. ಈಗ ಸ್ವಲ್ಪ ರಾಜಕೀಯದ ಬಗ್ಗೆ ಮಾತಾಡೋಣ.